ಪ್ಲಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತನಗೆ ಎಷ್ಟೇ ಕಷ್ಟ ಬಂದರೂ ಅದನ್ನ ಯಾರೊಂದಿಗೆ ತೋರಿಸಿಕೊಂಡಿಲ್ಲ. ಮನೆಯಲ್ಲಾಗಲಿ ಅಥವಾ ಮಕ್ಕಳಿಗಾಗಲಿ ಯಾವ ಕಷ್ಟವನ್ನ ಹೇಳಿಕೊಂಡಿಲ್ಲ. ಏನು ಕಡಿಮೆ ಆಗದಂತೆ ನೋಡಿಕೊಂಡು ಬಂದಿದ್ದಾಳೆ. ಆದ್ರೆ ಅತ್ತ ತಾಂಡವ್ ಭಾಗ್ಯಳ ಸೋಲಿಗೆ ಕಾದು ಕುಳಿತಿದ್ದಾನೆ. ಭಾಗ್ಯಳನ್ನ ತುಳಿಯಲು ಒಂದಲ್ಲ ಒಂದು ಪ್ಲಾನ್ ಮಾಡುತ್ತಲೇ ಇದ್ದಾನೆ. ಅದರಲ್ಲಿ ಫ್ಲಾಪ್ ಕೂಡ ಆಗುತ್ತಲೇ ಇದ್ದಾನೆ. ಆಗ ಮತ್ತೊಮ್ಮೆ ಭಾಗ್ಯಳ ಮಾನ ಕಳೆಯಲು ಹೋಗಿ ತಾಂಡವ್ ತಾನೇ ಪೇಜಿಗೆ ಸಿಲುಕಿಕೊಂಡಿದ್ದಾನೆ. ತನ್ಮಯ್ ಸ್ಕೂಲ್ ಫೀಸ್ ಕಟ್ಟಲು ದಿನಾಂಕ ಹತ್ತಿರ ಬಂದಿದೆ. ಆದ್ರೆ ಭಾಗ್ಯ ಬಳಿ ಹಣವಿಲ್ಲ. ಕೆಲ ದಿನಗಳ ಹಿಂದೆ ಇದನ್ನು ಅರಿತ ತನ್ಮಯ್ ಅಮ್ಮನ ಕಷ್ಟ ಕಂಡು ಶೂ ಪಾಲಿಶ್ ಮಾಡಲು ಮುಂದಾಗಿದ್ದ. ಫೀಸ್ ಕಟ್ಟಲು ಈ ಹಣವಾದರೂ ಸಹಾಯವಾಗಲಿ ಎಂದು ರೋಡ್ ಬದಿಯಲ್ಲಿ 2 ದಿನ ಶೂ ಪಾಲಿಶ್ ಮಾಡಿದ್ದ. ಬಳಿಕ ಈ ವಿಚಾರ ತಾಂಡವ್ ಭಾಗ್ಯಗೆ ತಿಳಿದು ಬುದ್ಧಿ ಹೇಳಿ ಎಲ್ಲವೂ ಸರಿಯಾಗಿತ್ತು. ಈಗ ಮತ್ತೆ ಫೀಸ್ ಕಟ್ಟೋ ಡೇಟ್ ಹತ್ತಿರವಾಗಿದೆ. ಇದನ್ನೇ ಅಸ್ತ್ರವಾಗಿ ಬಳಸಿಕೊಂಡ ತಾಂಡವ್ ಶ್ರೇಷ್ಠ ಜೊತೆ ಡಿಸ್ಕಸ್ ಮಾಡ್ತಾನೆ. ಭಾಗ್ಯ ಯಾವುದೇ ಕಾರಣಕ್ಕೂ ಫೀಸ್ ಕಟ್ಟಲ್ಲ, ಅವಳ ಹತ್ರ ಹಣ ಇಲ್ಲ ಎಂದು ಶ್ರೇಷ್ಠ ಹೇಳ್ತಾಳೆ. ತಾಂಡವ್ ತನ್ವಿಗೆ ಫೋನ್ ಮಾಡಿ, ನಿನ್ನ ಮೇಲೆ ಇನ್ನೂ ಕೋಪ ಇದೆ, ನಾನು ತನ್ಮಯ್ ಜೊತೆ ಮಾತನಾಡಬೇಕು ಎನ್ನುತ್ತಾನೆ. ತನ್ಮಯ್ ಸ್ಕೂಲ್ ಫೀಸ್ ನಾನೇ ಕಟ್ಟುವೆ, ಭಾಗ್ಯಳ ಬಳಿ ದುಡ್ಡಿಲ್ಲ ಎನ್ನುತ್ತಾನೆ. ಆಗ ಕುಸುಮ ಭಾಗ್ಯ ಫೀಸ್ ಕಟ್ಟುತ್ತಾಳೆ, ನೀನೇನು ಚಿಂತಿಸಬೇಡ, ನಿನ್ನ ಕೆಲಸ ನೀನು ನೋಡ್ಕೋ ಎಂದು ಹೇಳ್ತಾಳೆ. ಅದನ್ನು ಕೇಳಿ ತಾಂಡವ್ಗೆ ಮುಖಭಂಗವಾಗುತ್ತೆ. ಈ ಸಲ ನೀನು ಸೋತು ಸುಣ್ಣ ಆಗಿ ನನ್ನ ಮುಂದೆ ಮಂಡಿ ಊರ್ತೀಯ ಎಂದು ತಾಂಡವ್ ಸ್ಕೂಲ್ ಫೀಸ್ ಕಟ್ಟಲು ತನ್ಮಯ್ ಶಾಲೆಗೆ ತೆರಳುತ್ತಾನೆ. ಆದ್ರೆ ಅಲ್ಲಿನ ಪ್ರಾಂಶುಪಾಲರು ಹೇಳಿದ ಮಾತು ಕೇಳಿ ತಾಂಡವ್ಗೆ ಶಾಕ್ ಆಗುತ್ತೆ. ತನ್ಮಯ್ ಫೀಸ್ ಈಗಾಗಲೇ ಕಟ್ಟಿ ಆಗಿದೆ ಎಂದು ಅವರು ಹೇಳ್ತಾರೆ. ಇದನ್ನು ಕೇಳಿ ತಾಂಡವ್ ಆಘಾತಗೊಳಗಾಗಿ ಯಾರು ಫೀಸ್ ಕಟ್ಟಿರಬಹುದು ಎಂದು ಯೋಚಿಸುತ್ತಾನೆ. ಆಗ ಭಾಗ್ಯ ಅಲ್ಲೇ ಹಿಂಬದಿಯಲ್ಲಿ ನಿಂತಿರುವುದು ಕಾಣುತ್ತೆ. ಇಬ್ಬರು ಪರಸ್ಪರ ಮುಖಾಮುಖಿ ಆಗ್ತಾರೆ. ಅತ್ತ ಕುಸುಮ ಕಾಲ್ನಲ್ಲಿ ತಾಂಡವ್ಗೆ ಮೈ ಚಳಿ ಬಿಡಿಸ್ತಾಳೆ. ನೀನು ಎಷ್ಟು ಸಲ ಭಾಗ್ಯ ಸೋಲ್ಬೇಕು ಅಂತ ಅನ್ಕೊಳ್ತೀಯೋ ಅಷ್ಟೇ ಸಲ ಅವಳು ಗೆಲ್ತಾ ಹೋಗ್ತಾಳೆ ಎಂದು ಹೇಳಿ ಕಾಲ್ ಇಡ್ತಾಳೆ. ಈ ಮೂಲಕ ತಾಂಡವ್ಗೆ ಮತ್ತೊಮ್ಮೆ ಮುಖಭಂಗವಾಗಿದೆ. ಇನ್ನು ಭಾಗ್ಯಳ ಕೈ ತುತ್ತಿಗೆ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಪ್ರತಿದಿನ ಒಳ್ಳೆಯ ಆರ್ಡರ್ ಬರ್ತಿದೆ. ಇದರಿಂದ ಮನೆಯವರೆಲ್ಲ ಖುಷಿಯಾಗಿದ್ದಾರೆ. ಭಾಗ್ಯ ಯುಗಾದಿ ಹಬ್ಬದ ಅಡುಗೆಗೆ ಊಟ ತಲುಪಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸೈಕಲ್ ಓಡಿಸಿಕೊಂಡೇ ಲೊಕೇಶನ್ ಅತ್ತ ಸಾಗುವಾಗ ಟೈರ್ ಪಂಚರ್ ಆಗುತ್ತೆ. ಅತ್ತ ಆರ್ಡರ್ ನೀಡಿದರೂ EMI ಇನ್ನೂ ಬಂದಿಲ್ವಲ್ಲ ಎಂದು ಕೋಪದಲ್ಲಿರ್ತಾರೆ. ಪಂಚರ್ ಹಾಕಲು ಲೇಟ್ ಆಗುತ್ತೆ ಎಂದು ತಾನೇ ಪಂಚರ್ ಹಾಕಲು ಭಾಗ್ಯ ಮುಂದಾಗ್ತಾಳೆ. ಪಂಚರ್ ಹಾಕಿ ಪುನಃ ಸೈಕಲ್ ತುಳಿದು ಭಾಗ್ಯ ಸರಿಯಾದ ಸಮಯಕ್ಕೆ ಆರ್ಡರ್ ಮುಟ್ಟಿಸಿದ್ದಾಳೆ. ಆದ್ರೆ ಆರ್ಡರ್ ಕೊಟ್ಟವರು ರೋಡ್ನಲ್ಲಿ ಭಾಗ್ಯ ಮಾಡಿರುವ ಅಡುಗೆಯ ರುಚಿ ನೋಡಿ ಆಹಾ ಎಂದಿದ್ದಾರೆ. ನಂತರ ಊಟ ತೆಗೆದುಕೊಂಡು ದುಡ್ಡು ಕೊಟ್ಟಿದ್ದಾರೆ. ಮುಂದೆ ಯಾವುದೇ ಕಾರ್ಯಕ್ರಮ ಇದ್ರೂ ಊಟ ಆರ್ಡರ್ ನೀಡುವುದಾಗಿ ಹೇಳಿದ್ದಾರೆ.